ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಡೇ ಬಂದು May 23rd ಸ್ಯಾಟರ್ಡೇ ವ್ಲಾಗ್ನ ಮಾರ್ನಿಂಗ್ಗೆ ಶುರು ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ಆಲ್ರೆಡಿ ತಮ್ಮನೆಲ್ಲ ನಾವು ನೋಡಿರ್ತೀರಾ. ಎಷ್ಟೊಂದು ಜನ ನನಗೆ ಫ್ರೀಕ್ವೆಂಟಾಗಿ ಕ್ವಶನ್ ಕೇಳ್ತಾ ಇದ್ದು ಯದುವೀರ್ ಸ್ಕೂಲ್ ಬಗ್ಗೆ ಹೇಳಿ, ಅವನ ಫೀಸ್ ಬಗ್ಗೆ ಹೇಳಿ, ಎಲ್ಲಿ ಹೋಗ್ತಾ ಇರೋದು, ನೆಕ್ಸ್ಟ್ ಯಾವಾಗ ಅವನಿಗೆ ಸ್ಕೂಲ್ಗೆ ಹಾಕ್ತೀರಾ ಅಂದರೆ ಇಷ್ಟು ದಿವಸ ಅವ್ನು ಹೋಗ್ತಾ ಇದ್ದು ಡೇ ಕೇರ್ಗೆ. ಸೊ ಕರೆಂಟ್ ಆಗಿ ಅವನು ನಮ್ಮ ಮತ್ತೆ HL ಅಲ್ಲಿ ವರ್ಕ್ ಮಾಡ್ತಾರಲ್ವಾ, ಸೊ HL ಅವ್ರದ್ದೇ ಕ್ರೀಚ್ ಇದೆ, ಅಂದರೆ ಡೇ ಕೇರು ಇದೆ ಪ್ಲಸ್ ಪ್ರೀ ಸ್ಕೂಲ್ಸು ಇದೆ. ಸೊ ಡೇ ಕೇರ್ಗೆ ಅವನು ಇಷ್ಟು ದಿವಸ ಹೋಗ್ತಾ ಇದ್ದ, ಆಲ್ಮೋಸ್ಟ್ 1 year ಇಂದ ಅಲ್ಲೇ ಹೋಗ್ತಿದ್ದಾನೆ. ಈಗ ತಿರ್ಗಾ ಅಲ್ಲೇ ಅಡ್ಮಿಷನ್ ಮಾಡೋಣ ಅನ್ಕೊಂಡ್ವಿ, ಬಟ್ ಆಮೇಲೆ ರೂಪೇಶ್ ಹೇಳಿದ್ರು ಇನ್ನೂ ಬೆಟರ್ ಆಗಿರೋವಂಥ ಸ್ಕೂಲ್ಗೆ ಹಾಕೋಣ, ಅವನಿಗೆ ಸ್ವಲ್ಪ ಆ್ಯಕ್ಟಿವ್ ಇರೋದ್ರಿಂದ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಡ್ಜ್ ಗೇನ್ ಆಗುವಂಥದ್ದು ಸ್ಕೂಲ್ಸ್ ಸರ್ಚ್ ಮಾಡಿ ಹಾಕೋಣ ಅಂತ ಹೇಳಿದರು. ಹಾಗಾಗಿ ಇವತ್ತು 1-2 ಸ್ಕೂಲ್ನ ಸೆಲೆಕ್ಟ್ ಮಾಡಿದ್ದೀವಿ, ಅಲ್ಲಿ ಹೋಗಬೇಕು. ಹಾಗೆಯೇ ಇವತ್ತಿನ ವ್ಲಾಗಲ್ಲಿ ಯದುವೀರ್ದು ಇಷ್ಟು ದಿವಸ ಡೇ ಕೇರ್ಗೆ ಹೋಗ್ತಿದ್ನಲ್ಲ, ಒಂದು ಫೀಸ್ ಸ್ಟ್ರಕ್ಚರ್ ಹೇಗಿದೆ, ಏನೆಲ್ಲ ಫೆಸಿಲಿಟೀಸ್ ಇತ್ತು, ಏನೆಲ್ಲ ಕಲ್ತಿದ್ದಾನೆ ಈ ಏಜ್ಗೆ, ಅಂದರೆ ಇದೇ ಟೈಮ್ ಲಾಸ್ಟ್ ಇಯರ್ ಇದೇ ಟೈಮ್ಗೆ ಅವ್ನಿಗೆ ಸ್ಕೂಲ್ಗೆ ಹಾಕಿದ್ದು April-May ಟೈಮಲ್ಲಿ. ಸೊ ಅವ್ನಿಗೆ ಯೂಸ್ ಆಯಿತಾ, ಹಾಕ್ಬೋದಾ ಇಲ್ವಾ, ಹಾಕಿದಾಗ ನನಗೆ ಹೇಗೆ ಫೀಲ್ ಆಯಿತು, ಪ್ರತಿಯೊಂದು ಇವತ್ತಿನ ವ್ಲಾಗ್ನ ಶೇರ್ ಮಾಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ನಾನೊಂದು ಒಳ್ಳೆ ಪ್ರಾಡಕ್ಟ್ನ ತರಿಸಿದ್ದೀನಿ. ಯಾಕೆ ಅಂತ ಅಂದರೆ ರೂಪೇಶ್ಗೆ ತುಂಬಾ ಸ್ಟ್ರೆಸ್ ಆಗಿ ಫೀಲ್ ಮಾಡ್ತಾರೆ. ಅವರು ಜಾಸ್ತಿ ಹೊತ್ತು ಅವರು ಸ್ಕ್ರೀನ್ ಟೈಮಿಂಗ್ ಮಾಡ್ತಾರೆ, ಅಂದರೆ ಅವರು ಲ್ಯಾಪ್ಟಾಪಲ್ಲೇ ವರ್ಕ್ ಮಾಡೋದ್ರಿಂದ ಅವ್ರಿಗೆ ತುಂಬಾ ಸ್ಟ್ರೆಸ್ ಮಾಡ್ತಾರಲ್ವ. ಹಾಗಾಗಿ ಅವ್ರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ನ ಗಿಫ್ಟ್ ಮಾಡೋಣ ಅಂತ ನಾನು ತರಿಸಿರೋವಂಥ ಪ್ರಾಡಕ್ಟ್ ಇದೇ ನೋಡಿ, ಅಗ್ಯಾರೋ ಅವರ ಸುಪ್ರೀಂ ಐ ಮಸಾಜರ್. ಸೊ ಇದನ್ನ ತರಿಸಿದ್ದೀನಿ, ತುಂಬಾ ಬೆನಿಫಿಟ್ ಇದೆ. ಇದನ್ನ ರೂಪೇಶ್ಗೋಸ್ಕರ ಅಂತ ತರಿಸಿದ್ದು. ಇದು ಹೇಗಿದೆ, ಒಳಗಡೆ ಹೇಗಿದೆ ಅಂತ ಅನ್ಬಾಕ್ಸಿಂಗ್ ಕೂಡ ಮಾಡಿ ನಿಮ್ಮ ಜೊತೆಲ್ಲ ಶೇರ್ ಮಾಡ್ತೀನಿ. ಆಫೀಸಲ್ಲಿ ವರ್ಕ್ ಮಾಡೋರಿಗೆ ಲ್ಯಾಪ್ಟಾಪಲ್ಲಿ ಆಗಿರ್ಬೋದು ಇದೇ ರೀತಿ ಜಾಸ್ತಿ ಸ್ಕ್ರೀನ್ ಟೈಮ್ ಕೊಡ್ತಿರ್ತಾರೆ. ಹಾಗೆ ಇವಾಗಿರುವಂಥ ವರ್ಕ್ ಪ್ರೆಷರ್ಸಲ್ಲಿ ತುಂಬಾ ಸ್ಟ್ರೆಸ್ ಇರುತ್ತೆ, ಆಮೇಲೆ ಆ ಪ್ರಾಪರ್ ನಿದ್ದೆ ಇರಲ್ಲ, ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ. ಈ ಥರ ಐ ಮಸಾಜ್, ಅಗ್ಯಾರೋ ಅವರ ಐ ಮಸಾಜ್ ಯೂಸ್ ಮಾಡೋದ್ರಿಂದ ನಮ್ಮ ಐಸ್ ಒಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಟಿಶ್ಯೂ ಸೆಲ್ಸ್ ಡೆವಲಪ್ ಆಗುತ್ತೆ, ಈ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಜೊತೆಗೆ ನಮಗೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಲೈಫಲ್ಲಿ ಎಷ್ಟು ದುಡಿದ್ರೆ ಏನು, ಒಂದು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡೋಕ್ಕೂ ಮುಂಚೆ ಈ ಮಸಾಜರ್ನ ಯೂಸ್ ಮಾಡಿ ಒಂದು 15 minutes ಚೆನ್ನಾಗಿ ಮಸಾಜ್ ಆದಮೇಲೆ ನಿದ್ದೆ ಮಾಡಿದ್ರೆ ಆಹಾ ಸುಖಾನೇ ಬೇರೆ. ಸೊ ಬನ್ನಿ ಈ ಮಸಾಜರ್ ಒಳಗಡೆ ಹೇಗಿರುತ್ತೆ, ಏನೆಲ್ಲ ಫೀಚರ್ಸ್ ಇದೆ ಅಂತ ನಿಮ್ಮ ಜೊತೆಲ್ಲ ಶೇರ್ ಮಾಡ್ತೀನಿ. ಖಂಡಿತ ಎಲ್ಲರ ಲೈಫಲ್ಲೂ ಇವಾಗಿರುವಂಥ ಜನ್ರೇಷನಲ್ಲಿ ಐ ಮಸಾಜ್ ಅಂತೂ ತುಂಬಾ ಒಳ್ಳೆಯದು. ಸೊ ಖಂಡಿತ ಎಲ್ಲರೂ ಬೈ ಮಾಡಿ. ಅದಕ್ಕೂ ಮುಂಚೆ ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಫ್ರೆಂಡ್ಸ್, ಇನ್ನು ಪ್ಯಾಕಿಂಗ್ ವಿಷಯಕ್ಕೆ ಬಂದ್ರೆ ಪ್ಯಾಕಿಂಗ್ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಅಗ್ಯಾರೋ ಅವರ ಸುಪ್ರೀಂ ಐ ಮಸಾಜರ್ ಅಲ್ಲಿ ಮೇನ್ ಆಗಿ 5 ಮೋಡ್ಸ್ ಕೂಡ ಕೊಟ್ಟಿದ್ದಾರೆ. ಸಾಫ್ಟ್ ಮೋಡ್, ಸ್ಟ್ರಾಂಗ್ ಮೋಡ್, ರಿಲ್ಯಾಕ್ಸ್ ಮೋಡ್, ಸ್ಲೀಪ್ ಮೋಡ್ ಅಂತ ವೇಕಪ್ ಮೋಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಜೊತೆಗೆ ಇವರು ನಿಮಗೆ 1 year ವಾರಂಟಿ ಕೂಡ ಕೊಡ್ತಾರೆ. ಸೊ ನೋಡಕ್ಕೆ ಬಾಕ್ಸ್ ಈ ರೀತಿ ಇದೆ. ಅಂಡ್ ಅನ್ಬಾಕ್ಸಿಂಗ್ ಮಾಡಿದ್ಮೇಲೆ ಒಳಗಡೆ ನಿಮ್ಗೊಂದು ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿರ್ತಾರೆ. ಸೊ ದಟ್ ಇದರಲ್ಲಿ ನಿಮಗೆ ಡೂಸ್ ಅಂಡ್ ಡೋಸ್ ಎಲ್ಲ ಇರುತ್ತೆ. ಹಾಗೇನೆ ಇವರು ಅಗ್ಯಾರೋ ಅವರ ಏನೆಲ್ಲ ಬೇರೆ ಪ್ರಾಡಕ್ಟ್ ಸಿಗುತ್ತೆ ಅಂತಾನು ಕೊಟ್ಟಿದ್ದಾರೆ. ಜೊತೆಗೆ C-type ಚಾರ್ಜಿಂಗ್ ವೈರ್ ಕೂಡ ಕೊಟ್ಟಿದ್ದಾರೆ. ಇದು ಅಷ್ಟೇ ಲೆಂತ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಬನ್ನಿ ಇವಾಗ ಒಳಗಡೆ ಹೇಗಿದೆ ಅಂತೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ. ಬಾಕ್ಸಿಂಗ್ ಹೇಗಿದೆ ಅಂತ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಕ್ಲಾಸಿಕ್ ಆಗಿದೆ. ಸೊ ಇದನ್ನ ಓಪನ್ ಮಾಡ್ತಾ ಇದೀನಿ ಇವಾಗ. ಇದು ಬಂದು ಐ ಮಾಸ್ಕ್ ನೋಡ್ಬೋದು, ಈ ತರ ಇದೆ, ಫುಲ್ ಫೋಲ್ಡಬಲ್ ತರದಿದೆ. ಈಸಿ ಟು ಕ್ಯಾರಿ, ಎಲ್ಲಿಗೆ ಬೇಕಾದ್ರೂ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಅಂಡ್ ಡಿಸೈನ್ ಅಂತೂ ಸೂಪರ್ಬ್ ಆಗಿದೆ, ನೋಡ್ಬೋದು. ಲುಕ್ ಅಟ್ ದಿಸ್. ಸೊ ಇದು ಒಂದು ಐ ಮಸಾಜರ್ ಅಗ್ಯಾರೋ ಅವರ. ಸೊ ಹಿಂದೆಗಡೆ ಬಂದ್ಬಿಟ್ಟು ಅಡ್ಜಸ್ಟಬಲ್ ಬೆಲ್ಟ್ ಕೊಟ್ಟಿದ್ದಾರೆ. ಒಳಗಡೆನೂ ಅಷ್ಟೇ ತುಂಬಾನೇ ಸಾಫ್ಟ್ ಆಗಿರೋ ಅಂತ ಮೇಕ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಇದೇನಪ್ಪಾ ಅಂತಂದ್ರೆ ಇದರಲ್ಲಿ ತುಂಬಾನೇ ಮೋಡ್ಸ್ ಇದೆ. ನಿಮ್ಗೆ 4 buttons ಕಾಣ್ತಾ ಇರುತ್ತೆ. ಇದು ದೊಡ್ಡದು ಬಂದ್ಬಿಟ್ಟು ಆನ್ ಅಂಡ್ ಆಫ್ ಬಟನ್. ಇದು ಬಂದ್ಬಿಟ್ಟು ನಮ್ಗೆ ಕಂಪ್ರೆಷನ್ ಮಾಡುವಂಥದ್ದು, ಸಾಫ್ಟ್ ಕಂಪ್ರೆಷನ್ ಬೇಕಾ ಅಥವಾ ಸ್ಟ್ರಾಂಗ್ ಕಂಪ್ರೆಷನ್ ಬೇಕಾ ಅನ್ನೋದನ್ನ ಇಲ್ಲಿ ನಾವು ಆಫ್ ಮಾಡ್ಬೋದು. ಇದು ಬಂದು ಮ್ಯೂಸಿಕಲ್ದು. ಅಂಡ್ ಇದು ಬಂದ್ಬಿಟ್ಟು ಹೀಟ್ ಲೋ ಬೇಕಾ ಹೈ ಬೇಕಾ ಅಂತ ನಾವೇ ಸೆಟ್ಟಿಂಗ್ ಮಾಡ್ಕೋಬಹುದು. ಈ ಒಂದು ಆಪ್ಷನ್ ಇದೆ. ಸೊ ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ಲೆಟ್ಸ್ ಸಿ. ಎಸ್, ಓಕೆ. ಸೊ ಅಂಡ್ ಇದರಲ್ಲಿ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ ನಾವು ಫೋನ್ಗೆ ಕನೆಕ್ಟ್ ಕೂಡ ಮಾಡ್ಕೊಳ್ಬಹುದು. ಸೊ ಇವಾಗ ಹಾಕೊಂಡು ನೋಡೋಣ, ಅಂಡ್ ರೂಪೇಶ್ಗೂ ಕೂಡ ಕೊಡೋಣ. ಹಾಗೇನೆ ನೀವೆಲ್ಲ ಕೇಳ್ಬೋದು, ಸೌಂದರ್ಯ ಇದು ಸೈನಸ್ಗೆಲ್ಲ ವರ್ಕ್ ಆಗತ್ತಾ ಅಂತ. ಇಲ್ಲ, ದಿಸ್ ಇಸ್ ಓನ್ಲಿ ಫಾರ್ ರಿಲ್ಯಾಕ್ಸೇಷನ್ ಅಷ್ಟೇ. ಬನ್ನಿ ಹೇಗಿರುತ್ತೆ ಅಂತೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ. ವಾಹ್,
ಸಕ್ಕತ್ತಾಗಿದೆ. ನೀವು ಮ್ಯೂಸಿಕ್ನ ಕೇಳಿಸ್ಕೊಳ್ಳಿ. ಒಂದು ಪ್ಲೆಸೆಂಟ್ ಆಗಿರೋ ಅಂಥ ಮ್ಯೂಸಿಕ್ ಇದೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಖಂಡಿತ ನೀವೆಲ್ಲ ಬೈ ಮಾಡಿ. ತುಂಬಾ ಇಷ್ಟ ಆಯಿತು ಈ ಒಂದು ಪ್ರಾಡಕ್ಟ್. ನೀವು ಕೂಡ ಬೈ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಬೈ ಮಾಡ್ಬೋದು. ಇಲ್ಲಾಂದರೆ ನೀವು ಅಮೆಝಾನಲ್ಲಿ ಕೂಡ ನಿಮಗೆ ಅಗ್ಯಾರಾ ಅವರ ತುಂಬಾ ಪ್ರಾಡಕ್ಟ್ ಸಿಗುತ್ತೆ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಖಂಡಿತ ಐ ಮಸಾಜರ್ನ ನೀವು ಪರ್ಚೇಸ್ ಮಾಡಿ. ರಿವ್ಯೂ ಹೇಗಿದೆ ಅಂದ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ. ಬನ್ನಿ, ಆಲ್ರೆಡಿ ರೂಪೇಶ್ ಮಲಗಿದ್ದಾರೆ. ಅವ್ರಿಗೆ ಈ ಒಂದು ಪ್ರಾಡಕ್ಟ್ ಕೊಟ್ಟು ಹೇಗಿದೆ ಅಂತ ಕೇಳೋಣ. ಹಲೋ ಅಮ್ಮ, ನೀನು ಜಾಸ್ತಿ ಸ್ಟ್ರೆಸ್ ಅಂತಿರ್ತೀಯಲ್ಲ, ಹಾಗಾಗಿ ಈ ಪ್ರಾಡಕ್ಟ್ ಅಗೋರಾ ಅವ್ರದ್ದು ಹಾಜರ್ ಇದು. ಸೊ ಇದನ್ನ ಹಾಕೊಂಡು ಮಲ್ಕೊಳೋದ್ರಿಂದ ನಿಂಗೆ ಪ್ರೆಷರು ನೋಡಿ, ಎಷ್ಟು ಡಾರ್ಕ್ ಸರ್ಕಲ್ ಎಲ್ಲ ಆಗಿದೆ, ಎಲ್ಲ ಕಮ್ಮಿ ಆಗುತ್ತೆ. ಹಾಕೋ, ಇದು ಬೆಲ್ಟ್ ಲೂಸ್ ಮಾಡು. ಹಾಕೋ. ಜಸ್ಟ್ ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋ. ಸಾಫ್ಟ್ ಮೋಡ್ ಹೆಂಗಿದೆ? ಏನ್ ಫುಲ್ ಸ್ಮೈಲ್ ಮಾಡ್ತಾ ಇದೀಯಾ? ಚೆನ್ನಾಗಿದೆ. ಇಟ್ ಫೀಲ್ಸ್ ಲೈಕ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಎಂಜಾಯ್. ಹಾಕೊಂಡು ಮಲ್ಕೋ. 15 ಮಿನಿಟ್ಸ್ ಆದ್ಮೇಲೆ ಅದೇ ಆಫ್ ಆಗುತ್ತೆ. ಮಸಾಜ್ ಎಲ್ಲ ಇದೆ. ಮಸಾಜ್ ಎಲ್ಲ ಇದೆ. ಐ ಥಿಂಕ್ ಬ್ಲಡ್ ಸರ್ಕ್ಯುಲೇಷನ್ ಗೆಲ್ಲ ತುಂಬಾ ಒಳ್ಳೇದು ಅನ್ಸುತ್ತೆ. ಹೌದೌದು. ಹಂಗಂತ ಇದೆಯಾ? ರಿಲ್ಯಾಕ್ಸ್ ಮಾಡಂತೆ ಯಾವುದು. ಐ ಮಸಾಜರ್. ಥ್ಯಾಂಕ್ ಯು ಸೌಂದರ್ಯ. ಇಟ್ ಇಸ್ ವೆರಿ ಹೆಲ್ಪ್ಫುಲ್. ಓಕೆ, ಗುಡ್ ನೈಟ್. ಗುಡ್ ನೈಟ್. ಆ್ಯಕ್ಚುಲಿ ಸ್ಯಾಟರ್ಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಮಧ್ಯಾಹ್ನದ ಅಷ್ಟೊತ್ತಲ್ಲೇ ಹೆವಿ ಮಳೆ ಶುರುವಾಯಿತು. ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಆ್ಯಂಡ್ ಸಂಡೇ ಹೊರಗಡೆ ಹೋಗಿದ್ವಿ. ಇದು ಮಂಡೇ ಆಫ್ಟರ್ನೂನ್ ನಾನು ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಮನೆಗೆ ಬಂದಮೇಲೆ ವೇದು ಫ್ರೀ ಇದ್ನಲ್ವ, ಸೊ ಅವನ್ನ ಕರ್ಕೊಂಡು ರೂಪೇಶ್ ಹೇಳಿದ್ರು, ಹೋಗಿ ನೋಡ್ಕೊಂಡು ಬಂದ್ಬಿಡು, ನೀನು ಫೈನಲ್ ಮಾಡು, ನೆಕ್ಸ್ಟ್ ಯಾವಾಗಾದ್ರೂ ನಾನು ಬಂದು ನೋಡ್ತೀನಿ ಅಂದರು. ಹಾಗಾಗಿ ನಮ್ಮ ಮನೆಗೆ ನಿಯರ್ ಬೈ ವಿತಿನ್ 1 ಕಿಲೋಮೀಟರ್ಸಲ್ಲೇ ಇರೋದ್ರಲ್ಲಿ ಇದು ವೇದ್ ಗೃಹ ಅಂತ, ಇದು ರೂಪೇಶ್ ಫ್ರೆಂಡ್ ಸಜೆಸ್ಟ್ ಮಾಡಿದಂತೆ. ಸೊ ಇಲ್ಲಿ ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತ. ಬಟ್ ಬಂದ ಮೇಲೆ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಅವ್ರು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಪ್ರೀ ಮಾಂಟಿಸರಿ ಹೇಗಿರುತ್ತೆ, ಗ್ರೇಡ್ 1 ಮಾಂಟಿಸರಿ ಹೇಗಿರುತ್ತೆ, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4, ಗ್ರೇಡ್ 5 ಈ ರೀತಿ ಅವ್ರಿಗೂ ಲೆವೆಲ್ಸ್ ಇರುತ್ತಂತೆ. ಸೊ ಆ ರೀತಿ ಅಂಡರ್ 3 ಇಯರ್ಸಲ್ಲಿ ಬಂದರೆ ನಿಮಗೆ ಪ್ರೀ ಮಾಂಟಿಸರಿ ಬರುತ್ತೆ. ಸೊ ಎಬೋವ್ 3 to 4 ಇಯರ್ಸ್ ಆದರೆ ಮಾಂಟಿಸರಿ 1, ಅದಾದಮೇಲೆ ಮಾಂಟಿಸರಿ 2 ಅಥವಾ LKG, UKG ಆ ರೀತಿ ಅವ್ರು ಡಿವೈಡ್ ಮಾಡ್ಕೊಳ್ತಾ ಹೋಗ್ತಾರೆ. ಇವಾಗಿರೋ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿಬಿಟ್ಟಿದೆ ಅಂದರೆ, ನಾನಿವತ್ತು ಅದನ್ನೆಲ್ಲ ನೋಡಿದ್ಮೇಲೆ ರಿಗ್ರೆಟ್ ಆಗ್ತಾ ಇದ್ದೆ. ನಾನು ಚಿಕ್ಕವಳಿರೋವಾಗ ಯಾಕೆ ನಮ್ಗೆ ಈ ಫೆಸಿಲಿಟೀಸ್ ಎಲ್ಲ ಇರಲಿಲ್ಲ ಅಂತ. ಸೊ ಆಬ್ವಿಯಸ್ಲಿ ಜನ್ರೇಷನ್ಸ್ ಬರ್ತಾ ಬರ್ತಾ ಆ ಒಂದು ಎಜುಕೇಷನ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಎಜುಕೇಷನ್ ಮೆಥಡ್ಸ್ ಆಗಿರ್ಬೋದು ಎಲ್ಲ ಕೂಡ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಿ. ಆ್ಯಂಡ್ ಆ್ಯಸ್ ಎ ಮದರ್ ನಾನು ನನ್ನ ಬೇಬಿಗೆ ಒಂದು ಒಳ್ಳೆ ಎಜುಕೇಷನ್ನ ಕೊಡಬೇಕು. ನಾವು ಏನೇ ಸಂಪಾದನೆ ಮಾಡಿ ಮಕ್ಳಿಗೆ ಕೊಡ್ತೀವೋ ಬಿಡ್ತೀವೋ, ಬಟ್ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು. ಇದು ನಮ್ಮ ಎಲ್ಲ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಪ್ರೈಸ್ ಮ್ಯಾಟರ್ ಆಗದೇ ಇಲ್ಲ ಬಿಡಿ, ನೀವು ಪ್ರೈಸ್ ನೋಡೋಕ್ಕೆ ಹೋಗ್ಬಿಡಿ. ಇವಾಗ ಎಷ್ಟು ಫೌಂಡೇಶನ್ ಇಂಪಾರ್ಟೆಂಟೋ ಮನೆಗೆ, ಮಗುಗೆ ಎಜುಕೇಷನ್, ಪ್ರೀ ಸ್ಕೂಲ್ ಎಜುಕೇಷನ್ಸ್ ಅಂತೂ ಅಷ್ಟೇ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ನಾವು ಬೆಸ್ಟ್ ಸೆಲೆಕ್ಟ್ ಮಾಡಬೇಕು ಅಂತ ನಾನು ರೂಪೇಶ್ ಎಷ್ಟೊಂದು ನಾವು ಶಾರ್ಟ್ ಲಿಸ್ಟ್ ಮಾಡಿ, ಅದರಲ್ಲಿ ತಿರ್ಗಾ ಶಾರ್ಟ್ ಲಿಸ್ಟ್ ಮಾಡಿ 1-2-3 ಸೆಲೆಕ್ಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಯಾವುದು ನೋಡಿ ಫೈನಲ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಎಲ್ಲ ಕೂಡ ನಾನು ಶೇರ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಯಾವ್ದಾವ್ದಕ್ಕೆ ನೋಡ್ಕೊಂಡು ಬಂದಿದ್ವಿ ಅನ್ನೋದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೇದ್ ಗೃಹಗೆ. ಸೊ ಇದು HL ಅಲ್ಲೇ ಇರೋದು. ನನಗೆ ಈ ಸ್ಕೂಲ್ ಅಂತೂ ತುಂಬಾನೇ ಇಷ್ಟ ಆಯಿತು. ಒಳಗಡೆ ಸ್ಕೂಲ್ ಒಳಗಡೆ ಅಥವಾ ಅಲ್ಲಿರೋಂಥ ಎಕ್ವಿಪ್ಮೆಂಟ್ಸು, ಟೀಚರ್ ಫ್ಯಾಕಲ್ಟೀಸು, ಅವ್ರು ಹೇಳ್ಕೊಡ್ತಿದ್ದ ಮೆಥಡ್ಸು, ಅಲ್ಲಿ ಮಕ್ಕಳಿದ್ದಿದ್ದ ಡಿಸಿಪ್ಲಿನ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ನಂಗೆ ಒಂದು ಡ್ರಾಬ್ಯಾಕ್ ಇದರಲ್ಲಿ ಏನು ಅನಿಸ್ತು ಅಂದರೆ, ಪಾರ್ಕಿಂಗಲ್ಲೇ ಇವರು ಪ್ಲೇ ಗ್ರೌಂಡ್ ಮಾಡಿದ್ದಾರೆ ಮಕ್ಕಳಿಗೆ. ಸೊ ಇದು ಒಂದು ಅಪಾರ್ಟ್ಮೆಂಟಲ್ಲಿ ಇವರು ಇದನ್ನು ಸೆಟಪ್ ಮಾಡಿರೋದು. ನನಗೆಲ್ಲ ಓಕೆ, ಬಟ್ ಅದೊಂದು ನನಗೆ, ಯಾಕಂದರೆ ಮಕ್ಕಳು ಈ ಏಜಲ್ಲಿ ಆಟ ಜಾಸ್ತಿ, ಅವ್ರು ಸ್ವಲ್ಪ
ನೇಚರ್ಗೆ ಓಪನ್ ಆಗಿದ್ರೆ ನನಗೆ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಓಕೆ, ಇದೂ ಲಿಸ್ಟಲ್ಲಿದೆ, ನೋಡೋಣ ಅಂದ್ಕೊಂಡು ನೆಕ್ಸ್ಟ್ 5:30 ಅಪಾಯಿಂಟ್ಮೆಂಟ್ ಇತ್ತು ವಟವೃಕ್ಷ ಇಂದಿರಾನಗರಲ್ಲಿ. ಸೊ ಇಲ್ಲಿಗೆ ಬಂದಿದ್ವಿ, ಯದುವೀರ್ನ ಕರ್ಕೊಬರಕ್ಕೆ ಹೇಳಿದ್ರು ಅವರು. ಸೊ ಹಾಗಾಗಿ ಒಂದು ನಂಗೆ ಈ ಸ್ಕೂಲ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲಿಟ್ರಲಿ ತುಂಬಾ ಚೆನ್ನಾಗಿತ್ತು. ನನಗೆ ಯಾವ ರೀತಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಮಕ್ಕಳು ಸ್ವಲ್ಪ ನೇಚರಲ್ಲಿ ಅವ್ರು ಇರಬೇಕು, ಬಿಸಿಲು ಅಥವಾ ಬರೇ ಒಂದು 4 ಗೋಡೆ ಒಳಗಡೆನೆ ಮಕ್ಕಳಿರಬಾರ್ದು, ಆಮೇಲೆ ಜಾಸ್ತಿ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು, ಓನ್ಲಿ ಬುಕ್ ವಾರ್ಮ್ಸ್ ಆಗಬಾರ್ದು, ಈ ರೀತಿ ಇತ್ತು. ಬಟ್ ದಿಸ್ ಇಸ್ ಪರ್ಫೆಕ್ಟ್. ನನಗೆ ತುಂಬ ಇಷ್ಟ ಆಯಿತು. ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ನೋ ಹಂಗೆ ಇತ್ತು. ಆ್ಯಂಡ್ ಈವನ್ ಯದುವೀರ್ ಅಂತೂ ತುಂಬಾ ಎಂಜಾಯ್ ಮಾಡ್ದೆ. ಅಲ್ಲಿದ್ದ ಫ್ಯಾಕಲ್ಟೀಸ್ ಜೊತೆ ಎಲ್ಲ ಅವರು ಅಷ್ಟೇ ಪರವಾಗಿಲ್ಲ, ನಿಮ್ಮ ಮಗ ತುಂಬಾ ಎಲ್ಲರ ಜೊತೆ ಮಿಂಗಲ್ ಆಗ್ತಿದ್ದಾನೆ. ಅವರು ಕೆಲವೊಂದು ಕ್ವಶನ್ ಎಲ್ಲ ಕೇಳಿದ್ರು, ಲೈಕ್ ವಾಟ್ಸ್ ಯುವರ್ ನೇಮ್, ಕಂಪ್ಲೀಟ್ ಆಗಿ ಹೇಳ್ದ ಯದುವೀರ್ ಯಾದವ್ ಆರ್. ಆಮೇಲೆ ಅವನು ಏಜ್ 2.5 years ಅಂತ ಹೇಳ್ದ. ಡ್ಯೂ ನೋ ಎನಿ ರೈಮ್ಸ್ ಅಂತ ಹೇಳಿದಾಗ ರೈನ್ ರೈನ್ ಗೋ ಅವೇ ಹೇಳ್ದ, ಜಾನಿ ಜಾನಿ ಎಸ್ ಪಾಪ, ಈ ರೀತಿ ಅವ್ರ ಜೊತೆ ಇಂಟ್ರಾಕ್ಟ್ ಎಲ್ಲ ಮಾಡ್ದ. ಅದಾದ್ಮೇಲೆ ಅವರು ಕೂಡ ಸ್ಕೂಲ್ ಎಲ್ಲ ತೋರಿಸಿದ್ರು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ಈ ಸ್ಕೂಲ್ ಸ್ವಲ್ಪ ನನಗೆ ದೂರ ಅನ್ನಿಸ್ತು, ಒಂದು 2-3 kilometers ಇರ್ಬೋದು. ಬಟ್ ಏನಪ್ಪ ಅಂದರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇದೆ ಅದರಲ್ಲಿ. ನಾನೀಗ ಮನೆಗೆ ಹೋದ್ಮೇಲೆ ಯಾವ್ಯಾವ ಸ್ಕೂಲಲ್ಲಿ ಎಷ್ಟು ಫೀಸ್ ಸ್ಟ್ರಕ್ಚರ್ ಇದೆ, ಜೊತೆಗೆ ಅವ್ನು ಕರೆಂಟ್ ಆಗಿ ಇವಾಗ ಹೋಗ್ತಿರೋ ಡೇ ಕೇರ್ ಫೀಸ್ ಎಷ್ಟು ಏನು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಆ ಸ್ಕೂಲ್ಸು ಕೆಲವೊಂದು ರಾಕ್ ಕ್ಲಿಪ್ಪಿಂಗ್ಸ್ನೆಲ್ಲ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಎಲ್ಲಿ ಬಂದಿದ್ದೀವಿ? ಚೆನ್ನಾಗಿತ್ತಾ ಸ್ಕೂಲ್ ಇದು? ಹೋಗೋಣ. ಓಣ ಯದು, ಲೆಟ್ಸ್ ಗೋ. ಏನ ಡಕ್ನ ಮ್ಯಾಮ್ನ ಕೇಳೋಗು, ಕೇಳೋರ್ನ. ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೆನ್ನೆ ಸಂಜೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸ್ಕೂಲ್ ಹತ್ರದಿಂದ ಹೋಗಿ ಬಂದಮೇಲೆ ಮನೆಗೆ ಸ್ವಲ್ಪ ನೆಂಟರೆಲ್ಲ ಬಂದರು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವತ್ತು ಮಂಗಳವಾರ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡಿ ಇವತ್ತಿನ ವ್ಲಾಗ್ ಸಪ್ರೇಟಾಗಿ ಮಾಡ್ತೀನಿ. ಓಕೆ, ಅದನ್ನು ನಾಳೆ ವ್ಲಾಗ್ ಅಥವಾ ನಾಡಿದ್ದು ವ್ಲಾಗಲ್ಲಿ ನೋಡಿ. ಸೊ ನಿನ್ನೆ ಸಂಜೆ ಏನಾಯಿತು ಅಂದರೆ ಸ್ಕೂಲ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಫೀಸ್ ಸ್ಟ್ರಕ್ಚರ್ ಏನು ಕೊಟ್ಟಿದ್ರು ಅಂತೆಲ್ಲ ನಿಮ್ಮ ಜೊತೆ ಎಲ್ಲ ಡೀಟೇಲ್ಸ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕರೆಂಟ್ಲಿ ಅವ್ನು ಹೋಗ್ತಿರೋದು HIL ಅಲ್ಲಿ. ಸೊ ಅವನ ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು HIL ಎಂಪ್ಲಾಯಿ ಮಕ್ಕಳಿಗಾದರೆ 48,000 ಇದೆ, ನಾನ್ HIL ಎಂಪ್ಲಾಯೀಸ್ಗಾದರೆ 72,000 rupees ಇದೆ. ಸೊ ಇದು ಅವನ ಫೀಸ್ ಸ್ಟ್ರಕ್ಚರು. ಆ್ಯಂಡ್ ಇದರಲ್ಲಿ ಏನಪ್ಪ ಅಂದರೆ 3 installments ಥರ ಕೊಡ್ತಾರೆ. ಫಸ್ಟ್ 3 months ಪೇ ಮಾಡೋ ಥರ, ಆಮೇಲೆ 3 months ಇನ್ನೊಂದು ಪೇಮೆಂಟು, ಆಮೇಲೆ 3 months ಇನ್ನೊಂದು ಪೇಮೆಂಟು. ಇಲ್ಲೇನಾದ್ರೆ ಡೇ ಕೇರ್ ಆಗಿರೋದ್ರಿಂದ ಅವನಿಗೆ ಏನು ಮಾಡ್ತಾಯಿದ್ರು ಅಂದರೆ ಬೆಳಗ್ಗೆ ಇಲ್ಲಿಂದ ಕರ್ಕೊಂಡು ಹೋದರೆ ಬ್ರೇಕ್ಫಾಸ್ಟ್ ನಾವು ಮಾಡಿಸ್ಕೊಂಡು ಕರ್ಕೊಂಡು ಹೋಗಿರ್ತೀವಿ. ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡಿಸ್ತಾರೆ. 11 o'clock ಅವನಿಗೆ ಸ್ನ್ಯಾಕ್ಸ್ ನಾವು ಏನು ಕೊಟ್ಟು ಕಳಿಸಿರ್ತೀವಲ್ಲ ಸ್ನ್ಯಾಕ್ಸ್ ತಿನ್ನಿಸ್ತಾರೆ. ಆಮೇಲೆ ಅವ್ನ ಡೈಪರ್ ಚೇಂಜಿಂಗ್ ಟೈಮ್ ಇರುತ್ತೆ. ಅದಾದಮೇಲೆ ಅವನಿಗೆ ತಿರ್ಗಾ ರೈಮ್ಸು ಮತ್ತು ಆಚೆಗಡೆ ಕರ್ಕೊಬಂದು ಆಟ ಆಡಿಸೋದು ಈ ಥರ ಕೇರ್ ಮಾಡ್ತಾರೆ ಅಷ್ಟೇ. ಆಮೇಲೆ 1 o'clock ಲಂಚ್ ನಾವು 1 o'clock ಲಂಚ್ ಪ್ಯಾಕ್ ಮಾಡಿ ಕಳಿಸಿರ್ತೀವಲ್ಲ ಅದನ್ನು ಫೀಡ್ ಮಾಡ್ತಾರೆ. ಅದಾಗಿದ ತಕ್ಷಣ ನ್ಯಾಪ್ ಟೈಮ್ ಇರುತ್ತೆ. 1 o'clock to 4 o'clock ಅವ್ರಿಗೆ ಸ್ಲೀಪಿಂಗ್ ಟೈಮ್ ಇರುತ್ತೆ. ಸೊ ಅದು ಡೇ ಕೇರ್ಸಲ್ಲಿ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಸ್ಕೂಲ್ಗೆ ಹೋದಾಗ ಅವ್ರಿಗೆ ಈಸಿ ಆಗಬೇಕು, ಈ ನ್ಯಾಪ್ ಟೈಮೆಲ್ಲ ಅವ್ರಿಗೆ ರೂಢಿ ಮಾಡಿಸ್ತಾರೆ. ಸೊ 4 o'clock ಆದಮೇಲೆ ನಮ್ಮ ಮತ್ತೆ ಆಫೀಸ್ ಮುಗಿಸ್ಕೊಂಡು ಬರೋವಾಗ ಹಾಗೆ ಪಿಕ್ ಮಾಡ್ಕೊಂಡು ಬರ್ತಾಯಿದ್ರು. ಈ ಥರ ಇತ್ತು ಒಂದು ಡೇ ಕೇರ್ ರೋಟೀನ್. ಆ್ಯಂಡ್ ಕಮಿಂಗ್ ಟು ಸ್ಕೂಲ್ ಯಾಕೆ ಅಂತಂದರೆ ನಾನು ಹೇಳಿದಲ್ಲ, ಜಸ್ಟ್ ಇಷ್ಟೇ ಆ್ಯಕ್ಟಿವಿಟೀಸ್ ಇರ್ತಿತ್ತು. TV ಹಾಕ್ತಿದ್ರು, ರೈಮ್ಸ್ ಕಲ್ತ್ಕೊಳ್ತಾ ಇದ್ದ, ಮಕ್ಕಳ ಜೊತೆ ಬೆರೆಯೋದು ಮತ್ತು ಚಿಕ್ಕ ಚಿಕ್ಕ ಸ್ಕಿಲ್ಸ್ ಎಲ್ಲ ಕಲ್ತ್ಕೊಂಡು ಬರ್ತಾ ಇದ್ದ. ಸೊ ಅವ್ನು ತುಂಬಾ ಹೈಪರ್ ಆ್ಯಕ್ಟಿವ್ ಇರೋದ್ರಿಂದ ಇನ್ನೂ ಚೆನ್ನಾಗಿರುವಂಥ ಸ್ಕೂಲ್ಸ್ಗೆ ಹಾಕಿದ್ರೆ ಅವ್ನಿಗಿರೋ ಅಂಥ ನಾಲೆಜ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡು ನಾನು ರೂಪೇಶ್ ಈ ಒಂದು ಪ್ಲ್ಯಾನ್ ಮಾಡಿದ್ವಿ. ಬಟ್ ಏನಪ್ಪ ಅಂತ ಅಂದರೆ ವೇದಗೃಹ ನೆನ್ನೆ ಸಂಜೆ ಫಸ್ಟ್ ಹೋಗಿದ್ದು. ವೇದಗೃಹ ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು 80,000 rupees ಇರೋದು. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9:15 to 12 o'clock ಅಂತೆ. ಓನ್ಲಿ ಫಾರ್ ಆಲ್ಮೋಸ್ಟ್ 3 hours ಅನ್ಸುತ್ತೆ. 80,000 rupees ಇರಲ್ಲ. ಅವ್ರು ಏನೇ ಸ್ನ್ಯಾಕ್ಸ್ ಕೊಡಲ್ಲ, ಏನೂ ಇಲ್ಲ. ಬೆಳಗ್ಗೆ ನಾವು ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿ ಕಳಿಸಿದ್ರೆ ಸೊ ಅವರಲ್ಲಿ ಅವನಿಗೆ ಟ್ರೈನಿಂಗ್ ಕೊಟ್ಟು ತುಂಬಾ ಇದೆ. ಆಲ್ಮೋಸ್ಟ್ ಇವಾಗ A+B² ಹೇಳ್ಕೊಡೋ ರೀತಿ ಅವ್ರು ನೆನ್ನೆ ಹೇಳಿದ್ದು ನನಗೆ. ಸೊ ಆ ಥರ ಟ್ರೈನ್ ಮಾಡ್ತಾರೆ. ಅಂದರೆ ನಾವು ಜಸ್ಟ್ A+B² ಫಾರ್ಮುಲಾ ಮಾತ್ರ ಕಲ್ತಿದ್ವಿ. ಅದು ಹೇಗೆ ಫಾರ್ಮ್ ಆಗುತ್ತೆ, ಹೇಗೆ ಬಿ ಹೇಗೆ, ಅದು ಸ್ಕ್ವೇರಲ್ಲಿ ಹೇಗೆ,
ಹೋಲ್ ಸ್ಕ್ವೇರ್ ಹೇಗಾಯಿತು ಪ್ರತಿಯೊಂದು ಅವ್ರು ನೆನ್ನೆ ನನಗೆ ಎಕ್ಸ್ಪ್ಲೇನ್ ಮಾಡಿದಾಗೆ ನನಗೂ ಅರ್ಥ ಆಗಿದ್ದು, ಟು ಬಿ ಫ್ರ್ಯಾಂಕ್. ಸೊ ಆ ರೀತಿ ಅವ್ರಿಗೆ ಪ್ರಾಕ್ಟಿಕಲಾಗಿ ಹೇಳ್ಕೊಡೋದ್ರಿಂದ ಅವರು ತುಂಬ ಏನಂತಾರೆ ಈ ಚಿಕ್ಕ ಏಜಲ್ಲೇ ಅದನ್ನೆಲ್ಲ ಅಂದರೆ ಬರೀ ಏನು ಕಾನ್ಸೆಪ್ಟ್ ಇದೆ ಅದರಿಂದ ಹೇಗೆ ಬಂತು ಅನ್ನೋದನ್ನು ಕೂಡ ಮಕ್ಕಳು ಕಲಿತಾ ಹೋಗ್ತಾರೆ. ಸೊ ಆ ಥರ ಇತ್ತು, ತುಂಬ ಚೆನ್ನಾಗಿತ್ತು. ನನಗೆ ಒಂದೇ ಡ್ರಾಬ್ಯಾಕ್ ಅನಿಸಿದ್ದು, ಪ್ಲೇ ಗ್ರೌಂಡ್ ಮಕ್ಕಳಿಗೆ ಓಪನ್ ಆಗಿಲ್ಲ. ಸೊ ಪಾರ್ಕಿಂಗಲ್ಲೇ ಅವ್ರು ಪ್ಲೇ ಗ್ರೌಂಡ್ ಥರ ಮಾಡಿದ್ದಾರೆ. ನಾನು ಇಲ್ಲಿ ಫೋಟೋ ಹಾಕಿರ್ತೀನಿ, ಆಲ್ರೆಡಿ ವಿಡಿಯೋ ನೋಡಿರ್ತೀನಿ ಆ ರೀತಿ. ಆ್ಯಂಡ್ ಡೀಟೇಲ್ಸ್ ಬಂದ್ಬಿಟ್ಟು 80,000 rupees ಆ್ಯನ್ಯುಯಲ್ ಫೀಸ್ ಥರ ತೊಗೊಳ್ತಾ ಇದ್ದಾರೆ ಫ್ರಮ್ 9:15 AM to 12 o'clock ವರೆಗೂ. ಓಕೆನಾ? ಸೊ ಇದರಲ್ಲಿ ಇವರು 3 ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ, 27,000, 27,000, 26,000. ಸೊ ಈ ಪೇಮೆಂಟಲ್ಲೇ ಅವ್ರಿಗೆ ಟ್ಯೂಷನ್ ಫೀಸು, ಮೆಟೀರಿಯಲ್ ಯೂಸೇಜ್ ಫೀಸು, ಸ್ಟೇಷನರೀಸು, ಯೂನಿಫಾರ್ಮು ಆ್ಯಂಡ್ ಫೀಲ್ಡ್ ಟ್ರಿಪ್ ಕೂಡ ಕರ್ಕೊಂಡು ಹೋಗ್ತಾರೆ. ಮಂತ್ಲಿ ಒನ್ಸ್ ಫೀಲ್ಡ್ ಟ್ರಿಪ್ ಥರ ಕರ್ಕೊಂಡು ಹೋಗ್ತಾರೆ. ಸೊ ಅದನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇಷ್ಟು ವೇದಗೃಹ ಅವರ ಒಂದು ಡೀಟೇಲ್ಸು. 80,000 rupees ಆ್ಯನ್ಯುಯಲ್ ಫೀಸ್. ಸೊ ಇದು ಬಂದ್ಬಿಟ್ಟು ವೇದಗೃಹ ಅವ್ರದ್ದು. ಆ್ಯಂಡ್ ನೆಕ್ಸ್ಟು ಹೋಗಿದ್ದು ನಾವು ನೆಕ್ಸ್ಟ್ ಬಂದ್ಬಿಟ್ಟು ವಟವೃಕ್ಷಗೆ ಹೋದ್ವಿ. ವಟವೃಕ್ಷಲ್ಲಿ ನೋಡೋಕೆ ತುಂಬ ಇಷ್ಟ ಆಯಿತು ನನಗೆ ನನ್ನ ಮಗುಗೆ ಹೆಂಗಿರಬೇಕು ಅಂತ ಅಂದ್ಕೊಂಡಿದ್ದೋ ಎಲ್ಲ ಇತ್ತು. ಸೊ ಅದಕ್ಕೆ ತಕ್ಕಂತೆ ಫೀಸ್ ಕೂಡ ಇತ್ತು. ಫೀಸ್ ಕೇಳಿದ್ರೆ ನೀವು ಲಿಟ್ರಲಿ ಶಾಕೇ ಆಗಿಬಿಡ್ತೀರಾ. ಆ ಫೀಸಲ್ಲೇ ಆಲ್ಮೋಸ್ಟ್ ನನ್ನ ಇಂಜಿನಿಯರಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದೆ ನನ್ನ ಸ್ಟಡೀಸು. ಸೊ ಇವಾಗ ಆ ಒಂದು ಮಗುಗೆ ಬರೀ ಪ್ರೀ ಮಾಂಟಸರಿಗೆ ಇಷ್ಟು ಕಾಸ್ಟ್ಲಿ, ಬಟ್ ಅದಕ್ಕೆ ತಕ್ಕಂತೆ ಅವರು ಏನಂತಾರೆ ಆ್ಯಕ್ಟಿವಿಟೀಸ್, ನಾಲೆಡ್ಜ್ ಇದನ್ನೆಲ್ಲ ಅವ್ರು ಹೇಳ್ಕೊಡ್ತಾರೆ. ಸೊ ಅದ್ರ ಪ್ರೈಸ್ ಬಂದ್ಬಿಟ್ಟು 1,45,000 rupees ಆ್ಯನ್ಯುಯಲ್ ಫೀಸ್ ಇರುತ್ತೆ. ಸೊ ಇವ್ರು ಬೇಕಂದರೆ ಮಂತ್ಲಿಯಲ್ಲೂ ನಾವು ಪೇ ಮಾಡ್ಬೋದು. ಮಂತ್ಲಿ 14,500 rupees ಬೀಳುತ್ತೆ. ಅಥವಾ 3 ಇನ್ಸ್ಟಾಲ್ಮೆಂಟ್ಸ್ ಥರನೂ ಕೊಡ್ತಾರೆ. 45,000, 47,000 ಏನೋ ಹೇಳಿದ್ರು. ಅದಾದಮೇಲೆ ಎಕ್ಸ್ಟ್ರಾ ಅವನಿಗೆ ರಿಜಿಸ್ಟ್ರೇಷನ್ ಫೀಸು 5,000 rupees, ಯೂನಿಫಾರ್ಮು ಮತ್ತು ಅವನಿಗೆ ಸ್ಟೇಷನರೀಸು, ಶೂಸು, ಮಂತ್ಲಿ ಅವರು ಇಂಡಸ್ಟ್ರಿಯಲ್ ವಿಸಿಟ್ ಕೂಡ ಕರ್ಕೊಂಡು ಹೋಗ್ತಾರೆ. ಇದಕ್ಕೆಲ್ಲ ಎಕ್ಸ್ಟ್ರಾ 20,000 rupees. ಸೊ ಈ ಥರ ಎಲ್ಲ ಸೇರಿಸಿ ಅವನಿಗೆ 1,45,000 rupees ಹೇಳಿದರೆ. ಬಟ್ ಇಲ್ಲಿಂದ ನಮಗೆ ಸ್ವಲ್ಪ ದೂರ ಇದೆ, 3.5 kilometers ಅಷ್ಟಿದೆ. ಅವ್ರದ್ದೇ ಪಿಕಪ್ ಡ್ರಾಪ್ ಇದೆ. ಟ್ರಾನ್ಸ್ಪೋರ್ಟೇಷನು ಪರ್ ಮಂತ್ 4,000 rupees. ಸೊ ಇದು ಅದಕ್ಕೆ ಅಡ್ವಾನ್ಸ್ 10,000 rupees ಅಡ್ವಾನ್ಸ್ ಪೇ ಮಾಡಿರಬೇಕು. ಎವ್ರಿ ಮಂತು 4,000 rupees ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್. ಇವರಲ್ಲಿ ಏನು ಫೆಸಿಲಿಟೀಸ್ ಇದೆ ಅಂದರೆ, ಮಾರ್ನಿಂಗ್ 9:15ಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. 9:15 11 o'clockವರೆಗೂ ಅವ್ರಿಗೆ ಪ್ಲೇ ಟೈಮ್ ಇರುತ್ತೆ. 11 o'clockಗೆ ಅವರೇ ಸ್ನ್ಯಾಕ್ಸ್ ಕೊಡ್ತಾರೆ. ಎಲ್ಲ ಮಕ್ಕಳು ಕುಣಿಸಿ ಸ್ನ್ಯಾಕ್ ಹೇಗೆ ತಿನ್ನೋದು, ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ಪ್ರತಿಯೊಂದೂ ಅವ್ರು ಹೇಳ್ಕೊಡ್ತಾರೆ ಇದರಲ್ಲಿ. ಸೊ ಸ್ನ್ಯಾಕ್ಸ್ ಇರುತ್ತೆ 11 o'clock. ತಿರ್ಗಾ 11 o'clock to 12 o'clock ಆ್ಯಕ್ಟಿವಿಟೀಸ್ ಇರುತ್ತೆ. ಎವ್ರಿ ಡೇ ಚೇಂಜ್ ಆಗ್ತಾ ಹೋಗುತ್ತೆ. ಒನ್ ಡೇ ಮ್ಯಾಥಮೆಟಿಕ್ಸ್, ಒನ್ ಡೇ EVS, ಒನ್ ಡೇ ಸೈನ್ಸ್, ಇನ್ನೊಂದು ಡೇ ಇನ್ನೊಂದು ಥರ ಆ್ಯಕ್ಟಿವಿಟೀಸು. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ನೀವು ಚೆಕ್ ಮಾಡಿ, ವಟವೃಕ್ಷ ಅಂತ ಹಾಕಿ ಇಲ್ಲಿ ಹಾಕ್ತಿರ್ತೀನಿ ನೋಡಿ ಪೇಜ್. ಇವರಲ್ಲೆಲ್ಲ ಡೀಟೇಲ್ಸ್ ಇದೆ, ಏನೆಲ್ಲ ಫೆಸಿಲಿಟೀಸ್ ಇದೆ, ಮಕ್ಳಿಗೆ ಹೇಗೆಲ್ಲ ಮಾಡಿಸ್ತಾರೆ ಅಂತ ನೀವೇ ನೋಡಿ ನಿಮಗೆ ಅರ್ಥ ಆಗುತ್ತೆ. ಎವ್ರಿ ವೀಕ್ನು ಒಂದೊಂದು ಲೈಫ್ ಲೆಸನಿಂಗ್ ಕಾನ್ಸೆಪ್ಟ್ಸ್ ಅಂತ ಹೇಳ್ಕೊಡ್ತಾರೆ. ಎಕ್ಸಾಂಪಲ್ 1 week ಹಸುನ ಕರ್ಕೊಂಡ್ಬಂದು ಮಿಲ್ಕ್ ಮ್ಯಾನ್ ಲೈಫ್ ಹೇಗಿರುತ್ತೆ ಅಂತ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಆಟೋ ರಿಕ್ಷಾ ಅವ್ರನ್ನ ಕರ್ಕೊಂಡ್ಬಂದು ಆಟೋ ನಿಲ್ಲಿಸಿ ಅವ್ರಿಗೆ ಪೇ ಮಾಡೋದು, ಅವ್ರ ಲೈಫ್ ಹೇಗಿರುತ್ತೆ ಅದನ್ನು ಹೇಳ್ತಾರೆ. ಇನ್ನೊಂದು ಡೇ ಬಂದ್ಬಿಟ್ಟು ವೆಜಿಟೇಬಲ್ ಸೆಲ್ಲರ್ ಲೈಫ್ ಹೇಗಿರುತ್ತೆ, ಅವ್ರನ್ನೇ ವೆಜಿಟೇಬಲ್ ಸೆಲ್ಲರ್ ಥರ ರೆಡಿ ಮಾಡಿ ವೆಜಿಟೇಬಲ್ಸ್ ಇಟ್ಟು ಪೇಪರ್ಸ್ ಕಟ್ ಮಾಡಿ ಕಾಸು ಕೊಟ್ಟು ತಗೊಳ್ಳೋ ಥರ, ಎಷ್ಟು ರುಪೀಸು ಅದೆಲ್ಲ ಅವ್ರಿಗೆ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಈ ಥರದ್ದೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ಸೈಂಟಿಫಿಕ್ ಅಂದರೆ ಎಕ್ಸ್ಪರಿಮೆಂಟ್ಸ್ ಎಲ್ಲ, ಲೆಮನ್, ಸಿಟ್ರಿಕ್ ಆ್ಯಸಿಡ್ ಜೊತೆ ಏನು ಮಿಕ್ಸ್ ಹಾಕಿದ್ರೆ ಏನು ರಿಯಾಕ್ಷನ್ ಆಗುತ್ತೆ ಪ್ರತಿಯೊಂದು ಹೇಳ್ಕೊಡ್ತಾರೆ. ಜೊತೆಗೆ ಬಟ್ಟೆ ವಾಶ್ ಮಾಡೋದು, ಅದನ್ನು ಒಣಗಾಕೋದು ಹೇಗೆ, ಪ್ರತಿಯೊಂದೂ ಲೈಫ್ಗೆ ಬೇಕಾಗಿರೋ ಅಂಥ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜೊತೆಗೆ ಏನಂತ ಹೇಳ್ಬೋದು, ಏನಂತ ಹೇಳ್ಬೋದು ಅಂದರೆ ಡೈಲಿ ಲೈಫ್ ಬೇಕಾಗಿರೋಂಥ ಪ್ರತಿಯೊಂದೂ ಅವರು ಇದರಲ್ಲಿ ಹೇಳ್ಕೊಡ್ತಾರೆ. ನಂಗೆ ತುಂಬ ಇಷ್ಟ ಆಯಿತು. ಮನೆಗೆ ಬಂದಮೇಲೆ ರೂಪೇಶ್ ಜೊತೆನೂ ನಾನು ಡಿಸ್ಕಸ್ ಮಾಡಿದೆ. ಅವ್ರಿಗೇನು ಓಕೆ, ನನ್ನ ಮಗನಿಗೆ ಒಳ್ಳೆ ಎಜುಕೇಷನ್ ಬೇಕು, ಅದಕ್ಕೋಸ್ಕರನೇ ಇಷ್ಟು ಕಷ್ಟಪಟ್ಟು ದುಡಿತಾ ಇರೋದು, ಕಟ್ಟಕ್ಕೆ ನನಗೇನು ಬೇಜಾರಿಲ್ಲ. ಬಟ್ ಏನಪ್ಪ ಅಂದರೆ 12 o'clock ಮುಗಿದ್ಮೇಲೆ ಅಲ್ಲೇ ಡೇ ಕೇರ್ಗೆ ಪರ್ ಮಂತ್ 13,000 rupees ಅಂದರೆ ಹಂಗೆ ಲೆಕ್ಕ ಹಾಕೊಂಡ್ರೆ 1,30,000 ಓನ್ಲಿ ಫಾರ್ ಡೇ ಕೇರ್. ಅಂದರೆ 12 o'clock ತನಕ ಸ್ಕೂಲ್ ಇರುತ್ತೆ, ಅದಾದಮೇಲೆ ಅಲ್ಲೇ ಅವ್ನು ಡೇ ಕೇರಲ್ಲಿ ಇರೋದಕ್ಕೆ ಈವ್ನಿಂಗ್ವರೆಗೂ ತಿರ್ಗಾ ನಾವು 1,30,000 ಎಕ್ಸ್ಟ್ರಾ ಪೇ ಮಾಡಬೇಕು. ಸೊ ಇದು ನನಗೆ ಸ್ವಲ್ಪ ಜಾಸ್ತಿ ಅನಿಸ್ತು. ಹಾಗಾಗಿ ನಾನು ಅತ್ತೆಗೆ ಹೇಳಿದ್ದೀನಿ, ಸೊ ಆಫ್ಟರ್ನೂನ್ವರೆಗೂ ಅವ್ನು ಆ ಸ್ಕೂಲಲ್ಲಿ ಇರ್ತಾನೆ, ಆಮೇಲೆ ಕರ್ಕೊಬಂದು HL ಸ್ಕೂಲ್ಗೆ ಬಿಡಲಿ ಡೇ ಕೇರ್ಗೆ. ಅಲ್ಲಿಂದ ಸಾಯಂಕಾಲ ಬರುವಾಗ ನಮ್ಮ ಅತ್ತೆ ಪಿಕ್ ಮಾಡ್ಕೊಂಡು ಬರ್ತಾರೆ. ಸೊ ಹಾಫ್ ಡೇಗೆ HL ಎಷ್ಟಾಗುತ್ತೆ ಏನು ಅಂತ ಕೇಳ್ಕೊಬರಕ್ಕೆ ಹೇಳಿದ್ದೀನಿ. ಸೊ
ಇವಾಗ ಕೇಳಿಕೊಂಡು ಫೋನ್ ಮಾಡ್ತಾರೆ ನಮ್ಮತ್ತೆ. ಅಷ್ಟೊತ್ತಲ್ಲೇ ನಾನು ಇದ್ರ ಪೇಮೆಂಟ್ಸ್ ಮಾಡಿ ವಟವೃಕ್ಷಗೆ ಹಾಕೋಣ ಅಂತ ಫಿಕ್ಸ್ ಆಗಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ನಿಮ್ಗೆ ಏನು ಅನ್ನಿಸ್ತು, ನಾವು ತೊಗೊಂಡಿರೋ ಡಿಸಿಷನ್ ಕರೆಕ್ಟಾ ಏನು ಎತ್ತ ಅಂತ ನೀವು ಹೇಳಿ. ಯಾಕಂದರೆ ನನ್ನ ಚಾನಲ್ ನೋಡೋರು ಆಲ್ಮೋಸ್ಟ್ ಮಿಡಲ್ ಏಜಲ್ಲಿರೋರು, ಹಾಗೆಯೇ ಮಕ್ಕಳಿರೋ ಅಂಥವ್ರೆ. ಸೊ ನೀವು ಹೇಗೆ ಸ್ಟೆಪ್ಸ್ ತೊಗೊಂಡ್ರಿ, ನೀವು ಹೇಗೆ ಸರ್ಚ್ ಮಾಡಿದ್ರಿ ಅನ್ನೋದನ್ನು ಕೂಡ ನೀವು ಸಜೆಷನ್ ಬಾಕ್ಸಲ್ಲಿ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇಷ್ಟ ಆಗಿತ್ತು ಡೀಟೇಲ್ಸು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾರೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. See you in the next video. Until then, take care. Bye bye. Lots of love.